ಓಕೆ, ಎಲ್ರಿಗೂ ನಮಸ್ಕಾರ. ಜೈ ಗುರುದೇವ್. ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದ್ರೆ ದ ಸೀನರಿ ಅಂಡ್ ದಿ ಸಿಯರ್, ಅಂದ್ರೆ ದೃಶ್ಯ ಮತ್ತೆ ದೃಶ್ಯವನ್ನು ನೋಡ್ತಾ ಇರುವ ದ್ರಷ್ಟ. ಇದು ಇವತ್ತಿನ ಒಂದು ವಿಷಯ. ಏನು ಮೊದಲನೇ ಒಂದು ಸೂತ್ರ ಏನಿದೆ ಅಂದ್ರೆ ದ್ರಷ್ಟುರ್ ದೃಶ್ಯಯೋ ಸಂಯೋಗ ಹೇಯ ಹೇತು. ದ್ರಷ್ಟುರ್ ದೃಶ್ಯ ದೃಶ್ಯಯೋ ಸಂಯೋಗ ಹೇಯ ಹೇತು. ಹಾ, ನಮಗೆ ಬರ್ತಾ ಇರೋ ಜೀವನದಲ್ಲಿ ಬರ್ತಾ ಇರೋ ದುಃಖ ಯಾಕೆ ಬರ್ತಾ ಇದೆ ಅಂದ್ರೆ ನಾವು ದೃಶ್ಯದಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಯಾರು ನೋಡ್ತಾ ಇದ್ದಾನಲ್ಲ ಅವನನ್ನ ಮರ್ತೋಗಿದೀವಿ, ದೃಷ್ಟವನ್ನ ಮರ್ತೋಗಿದೀವಿ. ಮತ್ತೆ ಈ ದೃಶ್ಯ ನಾನು ಎರಡು ಒಂದೇ ಅಂತ ಅನ್ಕೊಂಡಿದೀವಿ. ದೃಶ್ಯನೇ ಅಲ್ಲ ಅಂತ ಅನ್ಕೊಂಡಿದೀವಿ, ನಮ್ಮನ್ನ ನಾವು ಮರ್ತೋಗ್ಬಿಟ್ಟಿದೀವಿ. ಇದು ದುಃಖಕ್ಕೆ ಕಾರಣ ಆಗಿದೆ. ಇವಾಗ ಹಿಂದಿನ ಕಾಲದಲ್ಲಿ ಒಂದು ಕತೆ ಇತ್ತು, ಒಂದು ಸಿನಿಮಾನೇ ಬಂದಿದ್ ಬಿಡಿ, ಬಾಲನಾಗಮ್ಮ ಕತೆ ಅಂತ ಕೇಳಿದಿರಾ? ತುಂಬಾ ಹಿಂದೆ, ಅದರಲ್ಲಿ ಸುಮಾರು ಒಂದು 30-40 ವರ್ಷದ ಹಿಂದೆ ಒಂದು ಸಿನಿಮಾ. ಅದರಲ್ಲೇನು, ಆ ರಾಜ ಒಬ್ಬ ಇರ್ತಾನೆ. ಆ ರಾಜನ ಪ್ರಾಣ ಎಲ್ಲಿರುತ್ತೆ ಅಂದ್ರೆ 7 ಸಮುದ್ರಗಳ ಆಚೆ ಒಂದು ಕೋಟೆ. ಆ ಕೋಟೆಯಲ್ಲಿ 5-6 ಸುತ್ತು ಹೋಗ್ಬೇಕು ಒಳಗೆ. ಅಲ್ಲಿ ಹೋದ್ರೆ ಅಲ್ಲಿ ಕಾಳಿಂಗ ಸರ್ಪಗಳು. ಆ ಕಾಳಿಂಗ ಸರ್ಪಗಳ ಮಧ್ಯದಲ್ಲಿ ಒಂದು ಹಾಲು, ಅಲ್ಲಿ ಒಂದು ಪಂಜರ, ಬಂಗಾರದ ಪಂಜರ. ಆ ಬಂಗಾರದ ಪಂಜರದ ಒಳಗೆ ಒಂದು ಗಿಳಿ ಮರಿ. ಆ ಗಿಳಿ ಮರಿ ಕಾಲ್ನ ಹಿಂಗೆ ಚಿವುಟಿದ್ರೆ ಇವನ್ ಕಾಲ್ ಬಿದ್ದೋಗುತ್ತೆ. ಅದಕ್ಕೆ ಇನ್ನೇನೋ ಮಾಡಿದ್ರೆ ಅದಕ್ಕೆ ಇದಾಗುತ್ತೆ. ತಲೆ ಹಿಂಗೆ ತಿರುಗಿಸ್ಬಿಟ್ರೆ ಇವನ್ ಪ್ರಾಣ ಹೋಗುತ್ತೆ. ಅಂದ್ರೆ ರಾಜನ ಪ್ರಾಣ ಎಲ್ಲ ಎಲ್ಲಿದೆ? ಗಿಳಿ ಮರಿಯಲ್ಲಿದೆ. ಹೋಗ್ಬೇಕಾಗಿರೋರು ಸಪ್ತ ಸಮುದ್ರಗಳನ್ನು ದಾಟಿ ಆಮೇಲೆ ಅಲ್ಲೊಂದು ಅರಮನೆ, ಆದ್ರೆ ದ್ವೀಪದ ಮಧ್ಯದಲ್ಲಿ ಅರಮನೆ ಒಳಗೆ ಹೋಗಿ ಆ ಪಂಜರವನ್ನ ತಾಕಿದ್ರೆ ಅವನ ಪ್ರಾಣ ಹೋಗ್ಬಿಡುತ್ತೆ. ಆ ಪಂಜರವನ್ನ ತಾಕದಿರ ಆ ಗಿಳಿಯನ್ನು ಹಿಡ್ಕೊಂಡು ಸಾಯಿಸ್ಬೇಕು. ಯಾಕೆ ಈ ಕತೆ ಹೇಳ್ತಾ ಇದ್ದಾರೆ ಅಂದ್ರೆ, ಗುರುಗಳು ಎಷ್ಟೋ ಜನ ಜೀವ ಹಂಗಾಗ್ಬಿಟ್ಟಿದೆ ಇವಾಗ. ಅವ್ರ ಪ್ರಾಣ ಇನ್ನೆಲ್ಲೋ ಇಟ್ಕೊಂಡಿರ್ತಾರೆ, ಅವ್ರ ಶರೀರದಲ್ಲಿ ಇಟ್ಕೊಂಡಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಅವ್ರ ಜೀವನ ಇನ್ನೆಲ್ಲೋ ಇಟ್ಬಿಟ್ಟಿದ್ದಾರೆ. ಓಕೆ, ಬ್ಯಾಂಕಲ್ಲಿ ಒಂದು ಸ್ವಲ್ಪ ದುಡ್ಡು ಇಟ್ಟಿರ್ತಾರೆ. ಅಕಸ್ಮಾತ್ ನಾಳೆ ಬೆಳಗ್ಗೆ ಬ್ಯಾಂಕ್ ಮುಚ್ಚಿಬಿಡ್ತು, ಇನ್ನೇನೋ ಆಯ್ತು, ಅಲ್ಲೇ ಹೊರ್ಟಾಯ್ತು. ಜೀವ ಎಲ್ಲ ಬ್ಯಾಂಕ್ ಅಕೌಂಟ್ ಅಲ್ಲೇ ಇರುತ್ತೆ ಅಲ್ಲ. ಇದು ಈಗಿನ ಪ್ರಪಂಚದಲ್ಲಿ ಹಂಗಿದೆ, ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಜೀವ ಎಲ್ಲ ಅಲ್ಲೇ ಇಟ್ಕೊಂಡಿರ್ತಾರೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಆ ಬ್ಯಾಂಕ್ ಬಾಗಲಾಗ್ತು ಅನ್ಕೊಳ್ಳಿ. ಸೊ ಯಾವುದಕ್ಕೆ, ಆ ಜೀವಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ, ಆಚೆ ಕಡೆ ದೃಶ್ಯಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ಅದೇ ನಮಗೆ ದುಃಖಕ್ಕೆ ಕಾರಣವಾಗಿದೆ ಅಂತ ಹೇಳ್ತಾ ಇದ್ದೆ. ಅರ್ಥ ಆಗ್ತಾ ಇದೆ? ಸೊ ಇವತ್ತು ಕೇಳಿಸ್ಕೊತಾ ಇದ್ದೀರಲ್ಲ, ಆರ್ ಯು ಆಲ್ ವಿತ್ ಮೀ? ಯಾ. ಸೊ ಇವತ್ತು ಈ ದುಃಖಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನಾನು ಬೇರೆ, ಈ ದೃಶ್ಯ ಬೇರೆ ಅನ್ನೋದನ್ನು ಮರ್ತೋಗಿದ್ದೀವಿ. ದೃಶ್ಯ ಯಾವುದು? ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ ಈ ಪ್ರಪಂಚ, ಅದು ಬೇರೆ, ನಾನು ಬೇರೆ. ಫರ್ಗೆಟಿಂಗ್ ದಟ್ ಒನ್ ಸೆಲ್ಫ್ ಈಸ್ ಸಪರೇಟ್ ಫ್ರಮ್ ದ ಸೀನರಿ. ನನ್ನ ಒಳಗಿನ ಆತ್ಮ ಬೇರೆ, ಈ ದೃಶ್ಯ ಬೇರೆ. ಇದನ್ನ ತಿಳ್ಕೊಬೇಕು ನಾವು. ಅವಾಗವಾಗ ಜ್ಞಾಪಕ ಮಾಡ್ಕೊಂತಾರೆ. ಇದೆರಡು ಒಂದು ಅಂತ ಅನ್ಕೊಂಡ್ಬಿಟ್ರೆ ಅವಾಗ ಏನಾಗತ್ತಂದ್ರೆ ದುಃಖಕ್ಕೆ ಅದೇ ಕಾರಣ ಆಗತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ ಗುರುಗಳು, ಒಂದು ಉದಾಹರಣೆ. ಯಾವುದೋ ಬ್ಯಾಂಕ್ ಅಥವಾ ಯಾವುದೋ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದೀವಿ. ಬೆಳಗ್ಗೆ 9 ಗಂಟೆಗೆ ನಾವು ಹೋಗಿ ಸೀಟಲ್ಲಿ ಕೂತ್ಕೊಂತೀವಲ್ಲ, ಅವಾಗಿಂದ ರಾತ್ರಿ ಸಾಯಂಕಾಲ 5-6 ಗಂಟೆವರೆಗೂ ಸೀಟಲ್ಲಿ ಅಲ್ಲಿವರೆಗೂ ಮ್ಯಾನೇಜರ್ ಅಷ್ಟೇ. ತಿರ್ಗಾ ಮನೆಗೆ ಬಂದ್ಮೇಲೆ ಕೂಡ ಅದೇ ಪಾತ್ರದಲ್ಲಿ ನಿರ್ವಹಿಸ್ತಾ ಇದ್ರೆ ಅರ್ಥ ಆಗ್ತದೆ? ಗುರುಗಳು ಅದೇ ಹೇಳ್ತಾ ಇದ್ದಾರೆ. ಮನೆಗೆ ಬಂದ್ಮೇಲೆ ಕೂಡ ಅದೇ ಯೋಚನೆ ಮಾಡೇ 24 ಗಂಟೆನೂ ಮ್ಯಾನೇಜರ್ ಆಗ್ಬಿಟ್ರೆ ಅದು ದುಃಖಕ್ಕೆ ಕಾರಣ ಆಗೋಗ್ಬಿಡುತ್ತೆ. ನೀವೊಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀರಾ. ನಾಳೆ ಬೆಳಗ್ಗೆ ಯಾವತ್ತೋ ಒಂದು ದಿವಸ ಆ ಕಂಪನಿ, ಇವಾಗೆಲ್ಲ ಗೊತ್ತಿಲ್ಲ, ಇವತ್ತು ಸಾಯಂಕಾಲ ಹೇಳ್ತಾರೆ ನಾಳೆಯಿಂದ ಕಂಪನಿ ಇಲ್ಲ ಅಂತ, ನಾಳೆಯಿಂದ ಬಾಗಿಲಾಗ್ತಾ ಇದ್ದೀವಿ, ದಯವಿಟ್ಟು ಹೋಗಿ ಬನ್ನಿ ಅಂತ ಹೇಳ್ಬಿಡ್ತಾರೆ. ಎಷ್ಟೋ ಜನಕ್ಕೆ ಹಂಗೂ ಹೇಳಲ್ಲ, ಒಂದು ಮೇಲ್ ಕಳಿಸ್ಬಿಡ್ತಾರೆ, ನಾಳೆಯಿಂದ ನೀವು ಕಂಪನಿಗೆ ಬರಬೇಕಾಗಿಲ್ಲ, ಕಂಪನಿ ಮುಚ್ತಾ ಇದೀವಿ ಅಂತ. ಇವಾಗೆಲ್ಲ ನೋಡ್ತಾ ಇದೀವಲ್ಲ ನಾವು. ಅವಾಗ ನಮ್ಮ ಪರಿಸ್ಥಿತಿ ಏನು ಅಂದ್ರೆ, ನಾವು ಆ ಒಂದು ಪದವಿಯ ಮುಖಾಂತರ ನಮ್ಮನ್ನು ನಾವು ಗುರುತಿಸ್ಕೊಳ್ತಾ ಇದೀವಿ. ಅದು ದುಃಖಕ್ಕೆ ಕಾರಣವಾಗ್ಬಿಡುತ್ತೆ. ಪ್ರಪಂಚ ಹಂಗೆ ನಡೀತಾ ಇದೆ ಇವಾಗ. ಮತ್ತೆ ನಾವು ಏನೋ ಒಂದು ಓದಿರ್ತೀವಿ, ಆ ಓದಿನ ಜೊತೆ ಗುರುತಿಸ್ಕೊಳ್ತೀವಿ. ಅದು ಕೂಡ ಒಂದು, ನಾನೊಬ್ಬ ದೊಡ್ಡ ಇಂಜಿನಿಯರು ಅಥವಾ MBA ಮಾಡಿದ್ದೀನಿ, ಅದ್ರ ಜೊತೆ ಗುರುತಿಸ್ಕೊಳ್ಳೋದು. ಡಾಕ್ಟ್ರು, MD ಮಾಡಿದ್ದೀನಿ, ಅದೊಂದು ಒಂದು ರೋಲ್ ಅಷ್ಟೇ, ಪಾತ್ರ ಅಷ್ಟೇ. ಅದು ನಾವಲ್ಲ.
ಅದು ಹೇಳ್ತಾ ಇದ್ದಾರೆ ಗುರುಗಳು. ಅದು ನಾವಲ್ಲ. ಹುಟ್ಟಿದ ತಕ್ಷಣ ಬರಲಿಲ್ಲ, ಡಿಗ್ರಿ ತಗೊಂಡು ಬರಲಿಲ್ಲ ನಾವು ಭೂಮಿ ಮೇಲೆ. ಕರೆಕ್ಟಾ? ಹುಟ್ಟಿದ ತಕ್ಷಣ MD ಅಂತ ಬಂದ್ವಾ? ಇಲ್ಲ. ಹುಟ್ಟಿದ ತಕ್ಷಣ ಮ್ಯಾನೇಜರ್ ಅಂತ ಬಂದ್ವಾ? ಬರಲಿಲ್ಲ. ಹುಟ್ಟಿದ ತಕ್ಷಣ 1ನೇ ಕ್ಲಾಸ್ ಕೂಡ ಇಲ್ಲ, LKGನೂ ಇಲ್ಲ ನಾವು. ಅದು ಯಾವಾಗ ಬಂತು? ಹುಟ್ಟಿದ ಮೇಲೆ 15-20 ವರ್ಷಕ್ಕೆ ಆ ಸರ್ಟಿಫಿಕೇಟ್ ನಮ್ಮ ಹತ್ರ ಬಂದಿದೆ. ಅದಕ್ಕೆ ಅದು ನೀನಲ್ಲ ಅಂತ ಹೇಳ್ತಾರೆ ಗುರುಗಳು. ನಾವು ಅದ್ರ ಜೊತೆ ಗುರುತಿಸ್ಕೊಂಡಿದೀವಿ. ಇನ್ನೊಂದು ಅದ್ಭುತವಾದ ವಿಷಯ ಹೇಳ್ತಾ ಇದ್ದಾರೆ, ನಾನು ತುಂಬಾ ಒಳ್ಳೆಯವನು ಅಂತ ಗುರುತಿಸ್ಕೊಂಡ್ಬಿಡೋದು. ಇದೊಂದಿದೆ, ಇದೊಂದು ಜ್ವರ ಪ್ರಪಂಚಕ್ಕೆ ಹೇಳ್ತಾರೆ ಗುರುಗಳು. ನಾನು ತುಂಬಾ ಒಳ್ಳೆಯವನು, ಇದು ಕೂಡ ದುಃಖಕ್ಕೆ ಕಾರಣವಾಗತ್ತೆ. ತುಂಬಾ ಜನ ಏನ್ ಅನ್ಕೊಂಡಿದ್ರು, ನಾನು ತುಂಬಾ ಒಳ್ಳೆಯವನು, ಅದಕ್ಕೆ ಎಲ್ಲ ಒದ್ದಾಟಗಳು ನನಗೆ ಬಂದಿದೆ. ಇವಾಗ ನಾನು ತುಂಬಾ ಒಳ್ಳೆಯವನು ಅಂತ ಅನ್ಕೊಂಡಾಗ ಅಲ್ಲಿಗೆ ನಿಂತಿಸಿದ್ರೆ ಪರವಾಗಿಲ್ಲ. ಅವ್ರಿಗನ್ನ ನಾನು ಒಳ್ಳೆಯವನು, ಇವ್ರಿಗನ್ನ ನಾನು ಒಳ್ಳೆಯವನು, ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳೋದು. ಈ ಅವ್ರು ನನ್ನಷ್ಟು ಒಳ್ಳೆಯವರಲ್ಲ, ಒಳ್ಳೆಯವರೇ ಆದ್ರೆ ನನ್ನಷ್ಟು ಒಳ್ಳೆಯವರಲ್ಲ. ಈ ಕಂಪ್ಯಾರಿಸನ್ ನೋಡಿ, ನೋಡಿ, ಇದು ದುಃಖಕ್ಕೆ ಕಾರಣವಾಗತ್ತೆ. ಸೊ ಅದಕ್ಕೆ ಗುರುಗಳು ಹೇಳ್ತಾರೆ, ಜೀವನದಲ್ಲಿ ಕೋಪ ಬರಬೇಕು, ದ್ವೇಷ ಬರಬೇಕು ಅಂದ್ರೆ ಇಷ್ಟು ಮಾತ್ರ ಅನ್ಕೊಂಡ್ರೆ ಸಾಕು. ನಾನು ತುಂಬಾ ಒಳ್ಳೆಯವನು, ಪ್ರಪಂಚ ಎಲ್ಲ ಸರಿ ಇಲ್ಲ ಅಂತ ಅನ್ಕೊಂಡ್ರೆ ಸಾಕು. ಅವಾಗ ಕೋಪ ದ್ವೇಷ ಎಲ್ಲ ಬಂದ್ಬಿಡುತ್ತೆ ಜೀವನದಲ್ಲಿ, ಏನನ್ಬೇಕು ಅಂತ. ಮತ್ತೆ ತಮ್ಮ ಬಗ್ಗೆ ತಾವೇ ಮರ್ಕ ಪಡೋದು, ಸೆಲ್ಫ್ ಪಿಟಿ, ತಮ್ಮ ಬಗ್ಗೆ ತಾವೇ ಸಹಾನುಭೂತಿ ಏನೋ. ಅವಾಗ ಏನ್ ಮಾಡ್ತಾರೆ, ಇನ್ನೊಬ್ಬರನ್ನ ದ್ವೇಷ ಮಾಡಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅವ್ರನ್ನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನೊಬ್ಬರನ್ನ ದ್ವೇಷ ಮಾಡೋದಕ್ಕೆ. ಏನೋ ಇದು ಫಾರ್ಮುಲಾ. ಇನ್ನೊಬ್ಬರನ್ನ ದ್ವೇಷ ಮಾಡಬೇಕು ಅಂದ್ರೆ ನಾನು ತುಂಬಾ ಒಳ್ಳೆಯವನು ಅಂತ ತಮ್ಮ ಬಗ್ಗೆ ತಾವೇ ಕರುಣೆ ಪಡ್ತಾ ಇರೋದು ಇದು. ಆಮೇಲೆ ನಾನೊಬ್ಬನೇ ಒಳ್ಳೆಯವನು, ನನ್ನೊಬ್ಬನಲ್ಲೇ ಸಮರ್ಪಣಾ ಭಾವ ಇದೆ, ನನ್ನಷ್ಟು ಪ್ರಾಮಾಣಿಕ ಇನ್ನೊಬ್ಬನಿಲ್ಲ, ಮತ್ತೆ ನನ್ನಷ್ಟು ಎಫಿಷಿಯಂಟ್ ಇನ್ನೊಬ್ಬನಿಲ್ಲ. ಅಂದ್ರೆ ಗುರುಗಳು ಹೇಳ್ತಾ ಇದ್ದಾರೆ, ದುಃಖದ ಕಡೆಗೆ ನಿಮ್ಮ ಪ್ರಯಾಣ ಶುರುವಾಗಿದೆ. ಅರ್ಥ ಆಗ್ತಾ ಇದೆಯಲ್ಲ? ನಮ್ಮ ದುಃಖಕ್ಕೆ ಬೇರೆ ಯಾರು ಕಾರಣರಲ್ಲ, ನಾವು ಇದರ ಜೊತೆ ಗುರುತಿಸ್ಕೊಂಡಿದೀವಿ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಅದ್ಭುತವಾದ ಒಂದು ಗಾದೆ ಮಾತು ಹೇಳ್ತಾರೆ ಗುರುಗಳು. ಕೇಳಿಸ್ಕೊತಾ ಇದ್ದೀರಾ? ಅರಿಯಾಲು ವಿತ್ ಮೀ. ಒಂದು ಅದ್ಭುತವಾದ ಒಂದು ಗಾದೆ ಮಾತು ಹೇಳ್ತಾ ಇದ್ದಾರೆ. ಏನು? ಕಷ್ಟಸ್ಯ ಸುಖಸ್ಯ ನಕೋಪಿದಾತ, ಕಷ್ಟಸ್ಯ ಸುಖಸ್ಯ ನಕೋಪಿದಾತ. ಕಷ್ಟ ಮತ್ತೆ ಸುಖ ಇನ್ನೊಬ್ರು ಕೊಡ್ತಾ ಇಲ್ಲ ನಮಗೆ, ನಾವೇ ಉಂಟು ಮಾಡ್ಕೊಳ್ತಾ ಇರೋದು ಜೀವನದಲ್ಲಿ. ನಮ್ಮ ದುಃಖಕ್ಕೆ ನಾವೇ ಕಾರಣ, ನಮ್ಮ ಸುಖಕ್ಕೂ ನಾವೇ ಕಾರಣ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ನಮ್ಮ ಸೆಲ್ಫ್ ಪಿಟಿ ಇದೆಯಲ್ಲ, ನಮ್ಮನ್ನು ನಾವು ಸಹಾನುಭೂತಿ, ನಮ್ಮೇಲೆ ನಾವು ಮರುಕ ಪಡೋದು, ನಮ್ಮೇಲೆ ನಾವು ಕರುಣೆ ಪಡೋದು ಇದೆಯಲ್ಲ, ಅದ್ ನಿಲ್ಲಿಸ್ಬೇಕು. ಸೊ ಯಾವಾಗ ನಾನು ತುಂಬಾ ಒಳ್ಳೆಯವನು ಅನ್ಕೊಂಡಾಗ ನಮ್ಮಲ್ಲಿರೋ ತಪ್ಪುಗಳನ್ನೆಲ್ಲ ಮುಚ್ಕೊಂಡ್ಬಿಡ್ತೀವಿ ನಾವು. ಯಾವಾಗ ನಾವು ಅದರಲ್ಲಿ ತಪ್ಪುಗಳನ್ನ ನೋಡಕ್ಕಾಗೋದಿಲ್ಲ, ನಾವು ಬೆಳೆಯೋದಿಲ್ಲ ಜೀವನದಲ್ಲಿ. ಇಲ್ಲೊಂದು ಬಾಗಿಲು ಹಾಕೊಂಡ್ಬಿಡ್ತೀವಿ, ಏನು ಕಲಿಯೋದೆಲ್ಲ ಹೊಟ್ಟೋಗುತ್ತೆ. ಬ್ರೈನ್ಗೆ ಒಂದು ಬಾಗಿಲು ಹಾಕೊಂಡು ಕುತ್ಕೊಂಡ್ಬಿಡ್ತೀವಿ, ಅಲ್ಲಿಗೆ ಮುಗೀತು. ನಮ್ಮ ಜೀವನದಲ್ಲಿ ನಾವು ವಿಕಸನ ಅನ್ನೋದೇ ಇಲ್ಲ. ಅಲ್ಲಿಂದ ಏನಾಗುತ್ತೆ, ನಾನು ತುಂಬಾ ವಿಷಯ ಗೊತ್ತು ನನಗೆ ಅಂದಾಗ ಅವಾಗ ಏನಾಗುತ್ತೆ ಅಂದ್ರೆ ಅಹಂಕಾರ ಶುರುವಾಗುತ್ತೆ. ಅಹಂಕಾರ ಬಂದ್ಮೇಲೆ ನನಗೆಲ್ಲ ಗೊತ್ತು ಅನ್ನೋನು ಯಾರ ಕೈಗನ್ನ ಸಿಗ್ತಾನ? 10 ಫೋನ್ ಮಾಡಬೇಕು, ಇನ್ಕಮ್ಯುನಿಕೇಬಲ್. ಗುರುಗಳು ಹೇಳ್ತಾ ಇದ್ದಾರೆ, ಯಾರ ಕೈಗೂ ಸಿಗಲ್ಲ. ಎಲ್ಲೋ ಆ ಬೆಟ್ಟದ ಮೇಲೆ ಹೋಗಿ ಕುತ್ಕೊಂಡ್ಬಿಡ್ತಾರೆ. ನಾನು ತುಂಬಾ ಒಳ್ಳೆಯವನು ಅನ್ಕೊಳ್ತಾರೆ ನೋಡಿ, ಅವ್ರ ಕಮ್ಯುನಿಕೇಶನ್ಗೆ ಸಿಗಲ್ಲ ಅವರು. ಸೊ ಆಮೇಲೆ ಅದನ್ನ ಒಪ್ಕೊಳ್ಳೋದು ಇಲ್ಲ. ನೀವ್ ಯಾರ ಕೈಗೂ ಸಿಗ್ತಾ ಇಲ್ವಲ್ಲ ಅಂದ್ರೆ, ಇಲ್ಲಪ್ಪ ಎಲ್ಲರ ಕೈಗೂ ಅವೈಲೇಬಲ್ ಇದ್ದೀನಿ ಅಂತ ಹೇಳ್ತಾರೆ, ಬಟ್ ಆದ್ರೂ ಸಿಗಲ್ಲ ಯಾರ ಕೈಗೆ. ದಟ್ ಈಸ್ ಬಿಕಾಸ್ ಅದು ಯಾಕೆ ಆಗ್ತಾ ಇದೆ ಅಂದ್ರೆ, ನಾನು ತುಂಬಾ ಒಳ್ಳೆಯವನು, ನನಗೆಲ್ಲ ಗೊತ್ತಿದೆ ಅಂತ ಆಗ್ತಾ ಇದೆ. ಸೊ ಮುಂದಿನ ಸೂತ್ರ, ಪ್ರಕಾಶ ಕ್ರಿಯಾ ಸ್ಥಿತಿ ಶೀಲಂ ಭೂತೇಂದ್ರಿಯ ಆತ್ಮಕಂ ಭೋಗ ಅಪವರ್ಗ ಅರ್ಥಂ ದೃಶ್ಯಂ. ಪ್ರಕಾಶ ಕ್ರಿಯ ಸ್ಥಿತಿ ಶೀಲಂ ಭೂತೇಂದ್ರಿಯ ಆತ್ಮಕಂ ಭೋಗ ಅಪವರ್ಗ ಅರ್ಥಂ ದೃಶ್ಯಂ. ಸೊ ಏನಪ್ಪ ಈ ದೃಶ್ಯದ ಬಗ್ಗೆ ಮಾತಾಡ್ತಾ ಇದ್ವಲ್ಲ ಇಷ್ಟೊತ್ತು, ಕೇಳಿಸ್ಕೊತಾ ಇದ್ರಲ್ಲ? ಅರಿಯಾಲ್ ವಿತ್ ಮೀ? ಯಾ, ದೃಶ್ಯದ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಏನಪ್ಪ ಅದರ ಲಕ್ಷಣಗಳೇನು? ಕಣ್ಣು ಮುಂದೆ ಈ ಪ್ರಪಂಚ ದೃಶ್ಯ ಅಂದ್ರೆ ಯಾವುದು? ಈ ಪ್ರಪಂಚ, ಕಣ್ಣಿಗೆ ಕಾಣಿಸ್ತಾ ಇರುವಂತ ಈ ಪ್ರಪಂಚ. ಏನಂದ್ರ ಲಕ್ಷಣ ಅಂದ್ರೆ ಹೊಳಿತಾ ಇದೆ, ಹಂಗೆ ಪ್ರಕಾಶವಂತವಾಗಿದೆ, ಅದಕ್ಕೆ ಆಕರ್ಷಿಸ್ತಾ ಇದೆ ಅದು. ಈ ಪ್ರಪಂಚ
ಆಕರ್ಷಣೆ ಮಾಡಿದಷ್ಟು ಇನ್ಯಾವುದು. ಅದಕ್ಕೆ ಕಣ್ಣು ಮುಚ್ಚಕ್ಕೂ ಎಷ್ಟೋ ಜನ ಧ್ಯಾನ ಮಾಡೋಕ್ಕೂ ರೆಡಿ ಇಲ್ಲ. ಕಣ್ಣು ಮುಚ್ಕೊಂಡ್ಬಿಟ್ರೆ ಈ ಪ್ರಪಂಚ ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಅಂತ ಅವ್ರು. ಅರ್ಥ ಆಗ್ತಾ ಇದೆಯಲ್ಲ, ಐ ವಿಲ್ ಮಿಸ್ ದಿಸ್ ವರ್ಲ್ಡ್ ಅಂತ. ಸಚ್ ಎ ಬ್ಯೂಟಿಫುಲ್ ವರ್ಲ್ಡ್ ಅಂತ. ಎಂತ ಸುಂದರವಾದ ಪ್ರಪಂಚ ಅಂದ್ರೆ ಆಕರ್ಷಣೆ ಇದೆ ಅದರಲ್ಲಿ, ಪ್ರಕಾಶ ಬೆಳಕಿದೆ, ಆಕರ್ಷವಂತವಾಗಿದೆ. ಅದೊಂದು ಅದರ ಲಕ್ಷಣ ಹೇಳ್ತಾ ಇದ್ದಾರೆ. ಎರಡನೇದು ಕ್ರಿಯಾಶೀಲವಾಗಿದೆ, ಎವ್ರಿ ಮೂಮೆಂಟ್ ಬದಲಾಗ್ತಾ ಇದೆ ಅದು. ಮೂರನೇದು ಜಡತ್ವ ಕೂಡ ಇದೆ ಅದರಲ್ಲಿ, ದೆರ್ ಇಸ್ ಇನರ್ಷಿಯಾ. ಸೊ ಅದ್ರ ಬಗ್ಗೆ ಹೇಳ್ತಾರೆ. ಈ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ ಈ ಪ್ರಪಂಚ, ಏನು ಈ ಸೀನರಿ, ಈ ದೃಶ್ಯ, ಇದ್ರ ಉದ್ದೇಶ ಏನಪ್ಪ, ವಾಟ್ ಈಸ್ ದ ಪರ್ಪಸ್ ಅಂತ. ಏನು ಇದರಿಂದ ಓಡೋಗ್ಬಿಡ್ಬೇಕ ನಾವು? ಏನಪ್ಪ ಇವರು ಶಾಸ್ತ್ರಿಗಳು ಹೇಳ್ತಾ ಇರೋದು ಕೇಳಿದ್ರೆ, ಅಥವಾ ಗುರುಗಳು ಹೇಳುತ್ತಾ ಇರೋದು ಕೇಳಿದ್ರೆ, ಈ ಪ್ರಪಂಚನ ಬೇಡಪ್ಪ, ಎಲ್ಲೋ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ. ಆ ಥರ ಅಲ್ಲ, ಇಲ್ಲಿ ಆ ಥರ ಹೇಳ್ತಾ ಇಲ್ಲ ಅಲ್ಲಿ. ಏನೋ ಇದು ಹಂಗಂತೇಳಿ ಈ ಪ್ರಪಂಚ ಬಿಟ್ಟು ಓಡೋಗೋಕ್ಕಾಗತ್ತಾ? ಆಗಲ್ಲ. ಈ ದೃಶ್ಯಕ್ಕೆ ಒಂದು ಪರ್ಪಸ್ ಇದೆ. ಈ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆಯಲ್ಲ, ಇದಕ್ಕೊಂದು ಉದ್ದೇಶ ಇದೆ. ಏನಪ್ಪ ಉದ್ದೇಶ? ಎಂಜಾಯ್ಮೆಂಟ್. ಆಹಾ, ಎಷ್ಟು ಚೆನ್ನಾಗಿದ್ದೀರಿ, ಕೇಳಿಸ್ಕೊತಾ ಇದ್ರಿ ಕಿವಿಯಲ್ಲಿ ಅಲ್ವಾ? ಅನುಭವಿಸೋದಕ್ಕೆ ಈ ಪ್ರಪಂಚ ಇದೆ. ಸೊ ಪತಂಜಲಿ ಮಹರ್ಷಿಗಳು ತುಂಬಾ ಕ್ಲಾರಿಟಿ ಕೊಡೋದು, ತುಂಬಾ ಕ್ಲಿಯರ್ ಅಂತ ಹೇಳ್ತಾ ಇದ್ರಲ್ಲಿ. ಈ ಸುಂದರವಾದ ಒಂದು ದೃಶ್ಯ ಕಾಣಿಸ್ತಾ ಇದೆ ಕಣ್ಣಿಗೆ, ಏನ್ ಮಾಡೋದು? ಪತಂಜಲಿ ಮಹರ್ಷಿಗಳು ನೋಡಿ ಅಂತ ಅನುಭವಿಸಿ, ಅದನ್ನ ನೋಡಿ. ಓಕೆ, ಒಳ್ಳೆ ಆಹಾರ ಇದೆಯಾ, ತಿನ್ನಿ, ತಿಂದು ಅನುಭವಿಸಿ. ತಿನ್ನುವಾಗ ಆನಂದಿಸ್ತಾ ತಿನ್ನಿ. ಆದರೆ ಇಲ್ಲೊಂದು ಕ್ಲಾಸು, ಆದರೆ ಈ ಪ್ರಪಂಚದಲ್ಲಿ ಏನೇನು ಅನುಭವಿಸ್ತಾ ಇದ್ದೀರೋ ಅವಾಗ ನಿಮ್ಮ ಆತ್ಮನನ್ನು ಮರೆಯಬೇಡಿ. ಡೋಂಟ್ ಫರ್ಗೆಟ್ ಯುವರ್ ಸೆಲ್ಫ್. ನೀವು ಏನೇ ಮಾಡಿ ಪ್ರಪಂಚದಲ್ಲಿ, ಆದರೆ ನಿಮ್ಮ ಆತ್ಮನನ್ನು ಮರಿಬೇಡಿ. ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಈ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ ದೃಶ್ಯ, ಈ ಪ್ರಪಂಚ, ಅದು ಬೇರೆ, ನೀವು ಬೇರೆ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಇದೇ ವಿವೇಕ ಅಂತ ಹೇಳ್ತಾ ಇದ್ದಾರೆ. ಅದು ಬೇರೆ, ನೀವು ಬೇರೆ ಅಂತ ಹೇಳ್ತಾರೆ. ಇದೇ ವಿವೇಕ. ಏನಪ್ಪ ದೃಶ್ಯ ಅಂದ್ರೆ ಏನು? ದೃಶ್ಯ ಅಂದ್ರೆ ಏನೋ 5 ಇಂದ್ರಿಯಗಳಿಂದ ಉಂಟಾಗಿರೋದು. ಏನೋ ಪೃಥ್ವಿ, ಆಪಸ್, ತೇಜು, ವಾಯು, ಆಕಾಶ ಅಂತ. ಪೃಥ್ವಿ ತತ್ವ, ಜಲತತ್ವ, ವಾಯುತತ್ವ, ಆಕಾಶ ತತ್ವ, ಅಗ್ನಿ ತತ್ವ, ಇದರಿಂದ ಉಂಟಾಗಿರೋದು. ಜೊತೆಗೆ 5 ಇಂದ್ರಿಯಗಳಿಂದ ಉಂಟಾಗಿರೋದನ್ನ, ಈ ಇಂದ್ರಿಯ 5 ಪಂಚಭೂತಗಳಿಂದ ಉಂಟಾಗಿರೋದು ಅದು. ಜೊತೆಗೆ ಇಂದ್ರಿಯಗಳು ಕೂಡ ಸೇರ್ಕೊಳ್ಳುತ್ತೆ ಅದರಲ್ಲಿ. ಭೂತೇಂದ್ರಿಯ ಆತ್ಮಕಂ. ಬರೀ ಪಂಚಭೂತಗಳಲ್ಲ, ಇಂದ್ರಿಯಗಳು ಕೂಡ ಅದರಲ್ಲಿ ಸೇರ್ಕೊಳ್ಳುತ್ತೆ. ಯಾವ್ದು ಇಂದ್ರಿಯಗಳು? ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಶಬ್ದ, ಕಿವಿ ಮೂಲಕ ಈ ಪ್ರಪಂಚ ನಾವು ಕೇಳಿಸ್ಕೊತಾ ಇದೀವಿ. ಇಲ್ಲಾಂದ್ರೆ ಕಿವಿ ಇಲ್ಲ ಅಂದ್ರೆ ಪ್ರಪಂಚ ಅರ್ಥ ಆಗ್ತಾ ಇರಲಿಲ್ಲ. ಕಣ್ಣು ಮೂಲಕ ಪ್ರಪಂಚವನ್ನು ನೋಡ್ತಾ ಇದ್ದೀವಿ. ಕಣ್ಣಿಲ್ಲ ಅಂದ್ರೆ ಪ್ರಪಂಚ ಗೊತ್ತಾಗ್ತಾ ಇರಲಿಲ್ಲ ನಮ್ಗೆ. ಮೂಗಿನ ಮೂಲಕ ಸುವಾಸನೆ ನೋಡ್ತಾ ಇದ್ವಿ. ಮೂಗಿಲ್ಲ ಅಂದ್ರೆ ಈ ಇಂದ್ರಿಯ ಇಲ್ಲ ಅಂದ್ರೆ ಪ್ರಪಂಚ ಗೊತ್ತಾಗ್ತಾ ಇರಲಿಲ್ಲ ನಮ್ಗೆ. ನಾಲ್ಗೆ ಮುಖಾಂತರ ರುಚಿ ನೋಡ್ತಾ ಇದ್ದೀವಿ. ನಾಲ್ಗೆ ಇಲ್ಲ ಅಂದ್ರೆ ಪ್ರಪಂಚ ಗೊತ್ತಾಗ್ತಾ ಇರಲಿಲ್ಲ. ಕರೆಕ್ಟಾ? ಸೊ ಚರ್ಮ, ಯಾರಾದ್ರೂ ನಮ್ಮನ್ನು ಮುಟ್ಟಿದ್ರೆ. ಸೊ ಈ 5 ಇಂದ್ರಿಯಗಳು ಇಲ್ಲದೆ ಇದ್ದಿದ್ರೆ ಈ ಪ್ರಪಂಚಕ್ಕೂ ನಮಗೆ ಸಂಪರ್ಕನೇ ಇರ್ತಾ ಇರ್ಲಿಲ್ಲ. ಈ 5 ಇಂದ್ರಿಯಗಳು ಆಚೆ ಕಡೆ ಪಂಚಭೂತಗಳಿಂದ ನಿರ್ಮಾಣವಾಗಿರೋ ಪ್ರಪಂಚ, ಇದೆರಡೂ ಸೇರಿದ್ರೇನೆ ದೃಶ್ಯ ಆಗೋದು. ನೋಡಿ ಎಂತ ಅದ್ಭುತವಾದ ಒಂದು ಕೊಡ್ತಾ ಇದ್ದಾರೆ. 5 ಇಂದ್ರಿಯಗಳು, ಆ ದೃಶ್ಯ, ಇದೆರಡೂ ಸೇರಿದ್ರೇನೆ. ಏನಕ್ಕಿರೋದಪ್ಪ ಅದು? ದೇ ಆರ್ ಫಾರ್ ಎಂಜಾಯ್ಮೆಂಟ್ ಅಂಡ್ ಲಿಬರೇಷನ್. ಅನುಭವಿಸಿ, ಅದರಿಂದ ಅದನ್ನು ಎಷ್ಟು ಬೇಕೋ ಅಷ್ಟು ಅನುಭವಿಸಿ ಬಿಟ್ಬಿಟ್ಟು ಮುಂದೆ ಹೋಗ್ತಾರೆ. ಬಿಟ್ಬಿಡ್ಬೇಕು, ಅದನ್ನ ತುಂಬಾ ಸಿಕ್ಕಾಕೊಂಬಾರ್ದು. ಅನುಭವಿಸಿ, ಎಂಜಾಯ್ಮೆಂಟ್ ಅಂಡ್ ಲಿಬರೇಷನ್. ಓವರಾಗಿ ಅನುಭವಿಸಿದ್ರು ಕಷ್ಟನೇ. ಅದಕ್ಕೆ ನಿಯಮಿತವಾಗಿ ಎಂಜಾಯ್ಮೆಂಟ್ ಅಂಡ್ ಲಿಬರೇಷನ್, ಫಾರ್ ಎಕ್ಸ್ಪೀರಿಯನ್ಸ್ ಅಂಡ್ ಲಿಬರೇಷನ್. ಅನುಭವ ಪಟ್ಕೊಬೇಕು, ಒಂದೊಂದು ಕಣ್ಣಿನಿಂದ ನೋಡಬೇಕು. ಅನುಭವ ಸಿಕ್ತು, ಮುಂದೆ ಹೋಗ್ತಾ ಇರೋದು. ಅದನ್ನಲ್ಲೇ ಬಿಟ್ಟು ಕಿವಿಯಿಂದ ಕೇಳಿಸ್ಕೊಂಡ್ವಿ, ಅನುಭವಿಸಿದ್ರ ಆಯ್ತು, ಅದನ್ನಲ್ಲೇ ಬಿಟ್ಟು ಮುಂದೆ ಹೋಗ್ತಾ ಇರೋದು ಲಿಬರೇಷನ್, ಮೋಕ್ಷ. ನಾಲ್ಗೆಲ್ಲಿ ರುಚಿ ನೋಡಿದ್ವಿ, ಸಾಕು, ಎಷ್ಟು ಬೇಕೋ ಅಷ್ಟು ನಿಯಮಿತವಾಗಿ ತಗೊಂಡ್ವಿ, ಮುಂದೆ ಹೋಗ್ತಾ ಇರೋದು. ಬಿಟ್ಬಿಟ್ರೂ ಕಷ್ಟ, ಅದು ಇಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಇಲ್ಲಿ ಪತಂಜಲಿ ಮಹರ್ಷಿಗಳು ಏನು ಹೇಳ್ತಾ ಇದ್ರೆ, ಎಷ್ಟು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ, ಎಕ್ಸ್ಪೀರಿಯನ್ಸ್ ಇಟ್ಟು ಅನುಭವಿಸಿ
ಮುಂದೆ ಹೋಗ್ತಾರೆ. ಲಿಬರೇಷನ್, ಎಕ್ಸ್ಪೀರಿಯನ್ಸ್, ದ ಪರ್ಪಸ್ ಆಫ್ ದ ಸೀನರಿ ಇಸ್ ಟು ಎಕ್ಸ್ಪೀರಿಯನ್ಸ್ ಅಂಡ್ ಲಿಬರೇಷನ್. ಅದನ್ನ ಅನುಭವಿಸ್ಬೇಕು, ಮುಂದೆ ಹೋಗ್ತಾ ಇರಬೇಕು. ಯಾವುದೇ ಅನುಭವವನ್ನ ನಾವು ಅದನ್ನೇ ಹಿಡ್ಕೊಂಡ್ಬಿಟ್ರೆ ತಲೆಯಲ್ಲಿ, ಅದು ದುಃಖಕ್ಕೆ ಕಾರಣವಾಗುತ್ತೆ. ತುಂಬಾ ಚೆನ್ನಾಗಿದೆ ನೋಡಕ್ಕೆ ಅಂತ ಮನ್ಸಲ್ಲಿ ಇಟ್ಕೊಂಡ್ವಿ ಅನ್ಕೊಳ್ಳಿ, ಮುಗಿತಲ್ಲಿ. ರುಚಿ ತುಂಬಾ ಚೆನ್ನಾಗಿದೆ, ಇನ್ನೊಂದೆರಡು ಜಾಮೂನ್ ನೋಡ್ದಿದ್ರೆ ಚೆನ್ನಾಗಿರೋದು ಅಂತ, ಅದು ದುಃಖಕ್ಕೆ ಕಾರಣ. ಅಥವಾ ತುಂಬಾ ಚೆನ್ನಾಗಿದೆ ಮ್ಯೂಸಿಕ್, ಯಾವುದೇ ಒಂದು ಇಂದ್ರಿಯದ ಒಂದು ಅನುಭವಕ್ಕೆ ನಾವು ಹಿಡ್ಕೊಂಡ್ವಿ ಅಂದ್ರೆ ದುಃಖಕ್ಕೆ ಕಾರಣವಾಗ್ಬಿಡುತ್ತೆ. ಅದರಿಂದ ನಾವು ಬಿಡಿಸ್ಕೊಂಡು ಆಚೆ ಹೋಗೋಕೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಅಲ್ಲಿ ಅನುಭವಿಸ್ಬೇಕು, ಆ ಕ್ಷಣದಲ್ಲಿ ಬಿಟ್ಟು ಮುಂದೆ ಹೋಗ್ತಾ ಇರ್ಬೇಕು. ಏನಪ್ಪ ಈ ದೃಶ್ಯದ ಒಂದು ಲಕ್ಷಣ ಏನು? ಕೇಳಿಸ್ಕೊತಾ ಇದ್ದೀರಾ? ರಿಯಲ್ ವಿತ್ ಮೀ. ಈ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ ಪ್ರಪಂಚ, ಏನಿದ್ರ ಲಕ್ಷಣ ಏನು ಅಂದ್ರೆ ಕಣ್ಣಿಗೆ ಕಾಣಿಸ್ತಾ ಇದೆ ಅದು. ಇಟ್ ಅಪಿಯರ್ಸ್, ಕಣ್ಣಿಗೆ ಕಾಣಿಸ್ತಾ ಇದೆ. ಪ್ರಕಾಶ ಅಂದ್ರೆ ಇಟ್ ಎಕ್ಸಿಸ್ಟ್, ಇದೆ ಅದು ಅಲ್ಲಿ, ಕಣ್ಣಿಗೆ ಕಾಣಿಸ್ತಾ ಇದೆ. ಏನು ಮತ್ತೆ ನಮ್ಮ ಗಮನ ಸೆಳೀತಾ ಇದೆ. ಇಟ್ ಅಪೀಲ್ಸ್ ಟು ಯು. ಕರೆಕ್ಟಾ? ಈ ಪ್ರಪಂಚ ನಮ್ಮ ಗಮನ ಸೆಳೀತಾ ಇದೆ. ಏನು ಆಮೇಲೆ ಅದು ಎಲ್ಲಿಂದ ಬಂತು? ಈ ಚೈತನ್ಯದಿಂದ ಒಳಗಡೆ ಇದೆ ಅಲ್ಲ, ಆ ಚೈತನ್ಯದಿಂದನೇ ಆಚೆ ಬಂದಿರೋದು. ಅದು ಕೂಡ ಒಳಗಡೆ ಕಾನ್ಶಿಯಸ್ನೆಸ್ ಇದೆಯಲ್ಲ, ಚೈತನ್ಯ, ಅದರಿಂದಾನೇ ಬಂದಿರೋದು. ಅದು ಕೂಡ ಮ್ಯಾನಿಫೆಸ್ಟ್ ಆಗಿರೋದು. ಇದು ಮೊದಲನೇದು ಪ್ರಕಾಶ. ಎರಡನೇದು ಕ್ರಿಯಾ. ಏನು ಈ ಸೃಷ್ಟಿ ಏನಿದೆ, ಈ ವಿಶ್ವ ಎಲ್ಲ ಇದೆಯಲ್ಲ, ಇದು ಯಾವುದೋ ಜಡತ್ವ ಅಲ್ಲ, ಎಲ್ಲ ಮೂಮೆಂಟ್ ಅಲ್ಲಿದೆ, ಬದಲಾಗ್ತಾ ಇದೆ. ಇದು ಜಡವ ಅಲ್ಲ, ಬದಲಾಗ್ತಾ ಇದೆ. ದೊಡ್ಡ ದೊಡ್ಡ ಪರ್ವತಗಳು ಕೂಡ ಕಣ್ಣಿಗೆ ಕಾಣಿಸುತ್ತೆ, ಎಷ್ಟೋ ಲಕ್ಷಾಂತರ ವರ್ಷಗಳಿಂದ ಇದೆ ಅಂತ. ಆದ್ರೆ ಅದ್ರ ಒಳಗಡೆ ಮೂಮೆಂಟ್ ಇದೆ, ಅದ್ರ ಒಳಗಡೆ ಬದಲಾಗ್ತಾ ಇದೆ, ಒಂದೊಂದು ಅಣುವು ಬದಲಾಗ್ತಾ ಇದೆ. ಅಂದ್ರೆ ಈ ಪೂರ್ತಿ ವಿಶ್ವವೇ ಚಟುವಟಿಕೆಯಿಂದ ತುಂಬಿದೆ. ಪ್ರತಿ ಕ್ಷಣ ಇದರೊಳಗೆ ಕ್ರಿಯೆ ನಡೀತಾ ಇದೆ. ಚೇಂಜ್ ಈಸ್ ಹ್ಯಾಪನಿಂಗ್. ಒಳಗಡೆ ಎವ್ರಿಥಿಂಗ್ ಈಸ್ ಮೂವಿಂಗ್, ಚೇಂಜ್ ಆಗ್ತಾ ಇದೆ, ಬದಲಾಯಿಸ್ತಾ ಇದೆ. ಪ್ರಕಾಶ, ಕ್ರಿಯಾ, ಸ್ಥಿತಿ. ಏನೋ ಮತ್ತೆ ನೋಡಿ, ಇದು ಸಮಥಿಂಗ್ ಇದೆ, ಅದು ರೆಸ್ಟ್ಸ್, ಅದಿದೆ. ಜಡತ್ವ ಅದು ಕೂಡ ಇದೆ, ಜಡತ್ವ ಕೂಡ ಇದೆ ಇದರಲ್ಲಿ. ಕೇಳಿಸ್ಕೊತಾ ಇದ್ದೀರಾ? ರಿಯಲ್ ವಿತ್ ಮೀ. ಯಾ. ಸೊ ಈ ನೋಡಿ, ನಾವು ಈ ಪ್ರಕೃತಿಯನ್ನು ಗಮನಿಸಿದಾಗ ಇದರಲ್ಲಿ ಒಂದು ಸಮತೋಲನ ಇದೆ, ಒಂದು ಬ್ಯಾಲೆನ್ಸ್ ಇದೆ. ಇವಾಗ ಉತ್ತರ ಧ್ರುವ, ದಕ್ಷಿಣ ಧ್ರುವಕ್ಕೆ ಹೋದ್ರೆ ಅಲ್ಲಿ 24 ಗಂಟೆ ಬೆಳಕಿರುತ್ತೆ. ಸರಿ, 24 ಗಂಟೆನೂ ಸೂರ್ಯ ಪ್ರಕಾಶದಂಗೆ, ಮತ್ತೆ 24 ಗಂಟೆ ಕತ್ಲು ಕೂಡ ಆಗುತ್ತೆ. ಯಾವಾಗ? ಚಳಿಗಾಲದಲ್ಲಿ. ಬಿಸಿಲುಗಾಲದಲ್ಲಿ 24 ಗಂಟೆನೂ ಬೆಳಕಿರುತ್ತೆ. ಅಷ್ಟೇ ಈಕ್ವಲ್ ಆಗಿ ಚಳಿಗಾಲದಲ್ಲಿ ಕತ್ತಲು ಕೂಡ ಇರುತ್ತೆ. ಅಲ್ಲಿ ಅದೊಂದು ಬ್ಯಾಲೆನ್ಸ್ ಇದೆ. ಓಕೆ. ಯಾವಾಗ ಹಗಲು ಎಷ್ಟು ದೀರ್ಘವಾಗಿರುತ್ತೋ ರಾತ್ರಿ ಕೂಡ ಅಷ್ಟೇ ದೀರ್ಘವಾಗಿ ಇರುತ್ತೆ ಧ್ರುವಗಳಲ್ಲಿ. ಅದೇ ಸಮಶೀತೋಷ್ಣ ಮಧ್ಯ ಇದೆ ಅಲ್ವಾ, ಭೂಮಧ್ಯ ರೇಖೆ, ಅಲ್ಲಿ ಬಿಸಿಲು, ಕತ್ಲು, ಬೆಳಕು ಅದು ಕೂಡ ಈಕ್ವಲ್ ಆಗಿರುತ್ತೆ. ಅದೇ ತರ ಪ್ರಕಾಶ, ಕ್ರಿಯಾ, ಸ್ಥಿತಿ, ಇದು ಪ್ರಕೃತಿಯ ಒಂದು ಸ್ವಭಾವ, ಈ ತರ ಇದೆ. ಅದು ಅಲ್ಲಿ ಎಲ್ಲವೂ ಇರಕ್ಕೆ ಸಾಧ್ಯತೆ ಇದೆ, ಆಲ್ ಪಾಸಿಬಿಲಿಟೀಸ್. ಅದು ಈ ಪ್ರಪಂಚ ನಮ್ಗೇನು ಕಾಣಿಸ್ತಾ ಇದೆ, ಇದು ಬೆಳಕಿಂದ ತುಂಬಿದೆ, ಇಲ್ಯೂಮಿನೇಟೆಡ್, ಪ್ರಕಾಶವಂತ ತುಂಬಿದೆ. ಪ್ರತಿಯೊಂದು ಒಂದು ಮೆಸೇಜ್ ಕೊಡ್ತಾ ಇದೆ ನಮಗೆ. ಅದರಲ್ಲಿರೋದು ಏನ್ ಕೊಡ್ತಾ ಇದೆ ಮೆಸೇಜು ಅಂದ್ರೆ, ಅದು ಪ್ರಕಾಶಿಸ್ತಾ ಇದೆಯಲ್ಲ. ಈ ಒಂದೊಂದು ಸೃಷ್ಟಿ ತಗೊಂಡ್ರು ನೀವು, ಅದರ ಹಿಂದೆ ಒಂದು ಚೈತನ್ಯ ಶಕ್ತಿ ಇದೆ, ಸುಮ್ಮನೆ ಇಲ್ಲ. ಒಂದು ಮರ ನೋಡಿದ್ರೆ ಆ ಮರದಲ್ಲಿ ಲಕ್ಷಾಂತರ ಎಲೆಗಳಿದೆ, ಕಣ್ಣಿಗೆ ಕಾಣಿಸದೇ ಇರುವಷ್ಟು ಬೇರುಗಳಿದೆ. ಕೆಲವು ಸಮಯದಲ್ಲಿ ಎಲೆಗಳೆಲ್ಲ ಉದುರೋಗ್ಬಿಡುತ್ತೆ, ಕೆಲವು ಸಮಯದಲ್ಲಿ ಎಲೆಗಳೆಲ್ಲ ಬರುತ್ತವೆ. ಬರೀ ಎಲೆಗಳು ಬರುತ್ತಾ? ಹೂವು ಬರುತ್ತೆ, ಕಾಯಿಗಳು ಬರುತ್ತೆ, ಹಣ್ಣುಗಳು ಉಂಟಾಗುತ್ತೆ. ಇದೊಂದು ನೋಡಿದ್ರೆ ಸಾಕು, ಸೃಷ್ಟಿ, ಅದರಿಂದ ಒಂದು ಶಕ್ತಿ ಇದೆ, ಅದರಿಂದ ಆಗ್ತಾ ಇರೋದು. ಅದು ಸುಮ್ಮನೆ ಆಗ್ತಾ ಇಲ್ಲ, ಅದರಿಂದ ಒಂದು ಚೈತನ್ಯ ಶಕ್ತಿ ನಡೆಸ್ತಾ ಇದೆ. ಅದನ್ನು ಅರ್ಥ ಆಗ್ತಾ ಇದೆಯಲ್ಲ? ಅದೊಂದು ಮೆಸೇಜ್ ಕೊಡ್ತಾ ಇದೆ. ಇದು ಬರೀ ಮರ ಅಲ್ಲ, ಅದರಿಂದ ಒಂದು ಚೈತನ್ಯ ಶಕ್ತಿ. ನೀವೇನೇ ನೋಡಿ, ಒಂದು ಇರುವೆ ನೋಡಿ, ಒಂದು ಪ್ರಾಣಿ ನೋಡಿ, ಆ ಪ್ರಾಣಿ ಮೂವ್ ಆಗ್ತಾ ಇದೆ ಅಂದ್ರೆ ಅದರಿಂದ ಒಂದು ಚೈತನ್ಯ ಶಕ್ತಿ ಅದನ್ನು ನಡೆಸ್ತಾ ಇದೆ. ಈ ಪ್ರಪಂಚದಲ್ಲಿ ಏನೇನು ಕಾಣಿಸುತ್ತಲ್ಲ,
ಇದು ಆ ಚೈತನ್ಯ ಶಕ್ತಿಯ ಅಭಿವ್ಯಕ್ತ. ಆ ಚೈತನ್ಯ ಶಕ್ತಿ, ಕಣ್ಣಿಗೆ ಕಾಣಿಸದೇ ಇರುವಂತಹ ಚೈತನ್ಯ ಶಕ್ತಿ ಇದೆಯಲ್ಲ, ಅದನ್ನ ಅದನ್ನ ಅದ್ರ ಅಭಿವ್ಯಕ್ತ ಎಲ್ಲ ಚೈತನ್ಯದಿಂದ ತುಂಬಿದೆ. ಆ ಚೈತನ್ಯಕ್ಕೆ ವೇದಗಳೆಲ್ಲ ಒಂದೊಂದು ಹೆಸರಿಡ್ತಾ ಬರ್ತಾರೆ. ಅದಕ್ಕೆ ನಾರಾಯಣ ಅಂತಾರೆ, ಶಿವ ಅಂತಾರೆ, ಅಂತರ್ಬಹಿಶ್ಚದತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ, ಅದು ಹೇಳ್ತಾ ಇರ್ತದೆ. ಒಳಗೆ ಹೊರಗೆ ಎಲ್ಲ ಅದೇ ಚೈತನ್ಯ ತುಂಬಿಕೊಂಡಿದೆ ಅಂತ. ಆಗ್ತದೆ. ಸೊ ನಮ್ಮ ಇಂದ್ರಿಯಗಳು ಆ ಒಂದು ವಸ್ತುವಿಗೆ ಅಟ್ರಾಕ್ಟ್ ಆಗುತ್ತೆ. ಆದ್ರೆ ಕೆಲವು ಸಮಯ ಮಾತ್ರ ಅಟ್ರಾಕ್ಟ್ ಆಗುತ್ತೆ. ನೀವು ನೋಡಿ, ಯಾವುದೇ ವಸ್ತುವನ್ನ ನೀವು ಇಷ್ಟಪಟ್ರೆ 100 ವರ್ಷ ಇಷ್ಟಪಡೋಲ್ಲ ನಾವು. 1 ವರ್ಷನ 2 ವರ್ಷನ ಇಷ್ಟಪಡ್ತೀವಿ ಏನೋ. ಆಮೇಲೆ ಏನಾಗುತ್ತೆ ಅಂದ್ರೆ, ಸ್ವಲ್ಪ ಸಮಯಕ್ಕೆ ಮಾತ್ರ ನಮಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಆ ದೃಶ್ಯವನ್ನು ನೋಡ್ತಾ ಇದ್ರೆ, ಅಥವಾ ಆ ವಸ್ತುವನ್ನು ನೋಡ್ತಾ ಇದ್ರೆ, ಅಥವಾ ಆ ವ್ಯಕ್ತಿಯನ್ನು ನೋಡ್ತಾ ಇದ್ರೆ. ಆಮೇಲೆ ಅದ್ರ ಬಗ್ಗೆ ಒಂದು ಅಷ್ಟು ಇಂಟ್ರೆಸ್ಟ್ ಹೋಗ್ಬಿಡುತ್ತೆ, ಜಡತ್ವ ಶುರುವಾಗತ್ತೆ. ಕರೆಕ್ಟಾ? ಗಮನಿಸಿ, ಯಾವುದೇ ಒಂದು ವಸ್ತುವನ್ನು ನೋಡಿ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಮೋಹಗೊಳ್ತೀವಿ ನಾವು ಅದ್ರ ಬಗ್ಗೆ, ಬೇಗ ಒಂಥರ ಇಂಟ್ರೆಸ್ಟ್ ತೋರಿಸ್ತೀವಿ. ಹೋಗ್ತಾ 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 ಏನಾಗುತ್ತೆ ಅಂದ್ರೆ ಜಡತ್ವ ಶುರುವಾಗ್ತದೆ. ಫಸ್ಟು ನಮ್ಮ ಗಮನ ಸೆಳೆಯುತ್ತೆ, ಆಮೇಲೆ ಅದರೊಳಗೆ ಚೈತನ್ಯ ಇದೆ, ಅಂದ್ರೆ ಮೂವ್ಮೆಂಟ್ ಆಗ್ತಾ ಇದೆ, ಮತ್ತೆ ಜಡತ್ವದ ಒಂದು ಅನುಭವ ಕೊಡುತ್ತೆ ನಮಗೆ ಅದು. ಇದು ಮೂರು ಇದೆ ಈ ಸೃಷ್ಟಿಯಲ್ಲಿ, ಇದು ಮೂರು ಇದೆ. ಫಸ್ಟು ನಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ ಪ್ರಕಾಶ. ಎರಡನೇದೇನೋ ಏನೋ ಅದರೊಳಗೆ ಚಲನೆ ಇದೆ. ಮೂರನೇದು ತುಂಬಾ ಹೊತ್ತು ಅಟ್ರಾಕ್ಟ್ ಮಾಡಲ್ಲ, ಆಮೇಲೆ ನಮ್ಮ ಮನಸ್ಸು ಇನ್ನೊಂದ್ರ ಮೇಲೆ ಹೋಗುತ್ತೆ. ಯಾವುದೇ ಒಂದು ವಸ್ತುವಲ್ಲೇ ನಾವು 100% ಸ್ಯಾಟಿಸ್ಫೈ ಆಗಿದ್ದಿದ್ರೆ ಇನ್ನೊಂದು ವಸ್ತು ನಮಗೆ ಬೇಕಾಗಿರ್ಲಿಲ್ಲ ಪ್ರಪಂಚದಲ್ಲಿ. ಕರೆಕ್ಟಾ? ಬಟ್ ನಾವ್ಯಾಕೆ ಅದನ್ನು ಬಿಟ್ಟು ಇನ್ನೊಂದಕ್ಕೆ ಸಿಕ್ಕಾಕೋತೀವಿ? ಆ ವಸ್ತು ಸಾಕು ಅನಿಸ್ತು, ಸಾಕು ಈ ವಸ್ತು ನೋಡಿದೀವಿ, ಇನ್ನೊಂದು ವಸ್ತು ಮೇಲೆ ಹೋಗುತ್ತೆ. ಅದ್ರ ಸ್ವಲ್ಪ ಹೊತ್ತಾದ್ಮೇಲೆ ಅದ್ರ ಮೇಲೆ ಅದರಲ್ಲಿ ಜಡತ್ವ ಬರುತ್ತೆ, ತಿರ್ಗಾ ಇನ್ನೊಂದ್ರ ಮೇಲೆ ಶಿಫ್ಟ್ ಆಗ್ತೀನಿ. ಸೊ ಅದಕ್ಕೆ ಇವ ನೋಡಿ, ರುಚಿ ಎಷ್ಟು ನೋಡ್ತೀವಪ್ಪ ರುಚಿ. ಯಾರೋ ಮನೆಗೆ ಊಟಕ್ಕೆ ಹೋದ್ವಿ, ಒಂದು ಒಳ್ಳೆ ಹೋಳಿಗೆ ಹಾಕಿ ಏನು ಅದ್ರ ಮೇಲೆ ಮಾವಿನ ಹಣ್ಣಿನ ಸೀಕರಣೆ ಹಾಕೋದು, ಒಂದು ತಿಂದ್ವಿ. ಸೊ ಆಮೇಲೆ ಫಸ್ಟ್ ಒಂದು ತಿಂತಾ ಇದ್ದಾಗ ಎಷ್ಟು ಶಕ್ತಿ ಚೈತನ್ಯದಿಂದ ತಿಂತೀವಿ, ಎಷ್ಟು ಆಸಕ್ತಿಯಿಂದ ತಿಂತೀವಿ. ಅವ್ರು ಬಲವಂತ ಮಾಡಿ ಇನ್ನೊಂದು ಹಾಕಿದ್ರು, ಇನ್ನೊಂದು ಸೌಟ್ ಅದ್ರ ಮೇಲೆ ಸೀಕರಣೆ ಬಡಿಸಿದ್ರು. ಏನೋ ಪಾಪ ಬಲವಂತ ಮಾಡೋದ್ರಲ್ಲ ಆಗ್ಬಿಟ್ಟಿದ್ದಾರೆ ಅಂತ 3ನೇ ಹೋಳಿಗೆ ಹಾಕ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನು? 3ನೇದು ಹಾಕಿ ನಮ್ಮ ಪರಿಸ್ಥಿತಿ ಏನು? ಎದ್ದು ಓಡೋಗ್ಬಿಡೋಣ ಅನ್ಸುತ್ತೆ. ತಿನ್ನಕ್ಕಾಗಲ್ಲ, ಒಳಗಡೆಯಿಂದ ಒಂದು ರೀತಿ ಅಸಹ್ಯ ಬಂದ್ಬಿಡುತ್ತೆ. ಅದೇ ಜಡತ್ವ, ಇನರ್ಷಿಯ. ಯಾವುದು ಮೊದಲನೇ ಹೋಳಿಗೆ ತಿಂದಾಗ ಇದ್ದಂತ ಆಕರ್ಷಣೆ ನಮ್ಮನ್ನ ಅದು ಗಮನ ಸೆಳೀತಲ್ಲ, 2ನೇದಕ್ಕೆ ಇನ್ನು ಸ್ವಲ್ಪ ಕಡಿಮೆ ಆಯ್ತು, 3ನೇದಕ್ಕೆ ಇನ್ನು ಸ್ವಲ್ಪ. ಇದು ನಾವು ಹ್ಯಾಪಿನೆಸ್ ಪಾಯಿಂಟ್ ಅಲ್ಲಿ ನೋಡ್ತೀವಿ, ಗುರುಗಳು ಹೇಳ್ತಾರೆ. ಕರೆಕ್ಟಾ? ಹ್ಯಾಪಿನೆಸ್ ಪಾಯಿಂಟ್ ಅಲ್ಲಿ ಹೇಳ್ತಾರೆ. ಸಂತೋಷವಾಗಿರ್ಲಿ ಏನು ಬೇಕು, ನಾನು ಯಾವಾಗ ಸಂತೋಷವಾಗಿರ್ತೀನಿ ಆ ಪಾಯಿಂಟ್ ಅಲ್ಲಿ ಹೇಳ್ತಾರೆ ಗುರುಗಳು. 3ನೇ ಹೋಳಿಗೆ ಅಷ್ಟೊತ್ತಿಗೆ ಮುಗೀತು ನಮ್ಮ ಕತೆ. ಓಕೆ, ಇದು ಬರೀ ತಿನ್ನೋದಕ್ಕೆ ಮಾತ್ರ ಅಲ್ಲ, ಸೆಕ್ಸ್ಗೂ ಇದು ಸಂಬಂಧ ಪಡೋದು. ಎಷ್ಟು ಅಂತ ಸೆಕ್ಸ್ ಅನುಭವಿಸಕ್ಕ ಕೊನೆಗೆ ಶರೀರ ನಾನು ಬಿಡ್ಬಿಡಪ್ಪ ಅಂತ ಕೇಳ್ಕೊಳ್ಳುತ್ತೆ. ಅಷ್ಟು ದಟ್ ಈಸ್ ದ ಪೊಸಿಷನ್. ಒಳಗಡೆ ಒಂದು ಜಡತ್ವ ಬಂದ್ಬಿಡುತ್ತೆ, ಇನರ್ಷಿಯ ಬಂದ್ಬಿಡುತ್ತೆ. ಅದಕ್ಕೆ ಗುರುಗಳು ಏನ್ ಹೇಳ್ತಾ ಇದ್ದಾರೆ, ಈ ದೃಶ್ಯದ ಒಂದು ಉದ್ದೇಶ ಏನು, ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ ಪ್ರಪಂಚ, ಇದರ ಉದ್ದೇಶ ಏನು ಅಂದ್ರೆ ಸ್ವಲ್ಪ ಭೋಗಿಸು, ಆಮೇಲೆ ಅದನ್ನ ಅಲ್ಲೇ ಬಿಟ್ಟು ಮುಂದೆ ಹೋಗ್ತಾ ಇದೆ. ಭೋಗಿಸಿ ಅದನ್ನ ಅಲ್ಲೇ ಎಕ್ಸ್ಪೀರಿಯನ್ಸ್ ಅಂಡ್ ಲಿಬರೇಷನ್ ಅನುಭವಿಸಿ ಮುಂದೆ ಅಲ್ಲೇ ಲಿಬರೇಷನ್, ಅದನ್ನ ಅಲ್ಲೇ ಬಿಟ್ಟು ಮುಂದೆ ಹೋಗ್ತೀವಿ. ಇಲ್ಲಾಂದ್ರೆ ತಲೆಯಲ್ಲಿ ಇಟ್ಕೊಂಡು ಹೋದ್ರೆ ಅದೇ ದುಃಖಕ್ಕೆ ಕಾರಣವಾಗ್ಬಿಡುತ್ತೆ. ಅದರಿಂದ ನೀನು ಬಿಡ್ಲಿಲ್ಲ, ಪ್ರಕೃತಿ ಬಿಡಿಸತ್ತೆ. ಗುರುಗಳು ಅದೇ ಹೇಳ್ತಾರೆ, ನಾವು ಬಿಡ್ಲಿಲ್ಲ ಅಂದ್ರೆ ಪ್ರಕೃತಿ ಬಿಡಿಸತ್ತೆ ಅದನ್ನ. ಸ್ವಲ್ಪ ಸಮಯ ಆದ್ಮೇಲೆ ಆದ್ರೂ ಇಟ್ಕೊಂಡಿದೀವಿ ಅಂದ್ರೆ ಮಾನಸಿಕವಾಗಿ ಏನೋ ತೊಂದರೆ ಇದೆ ಅಂತ ಅದೇ ಹೇಳ್ತಾ ಇದ್ದಾರೆ. ಇಫ್ ಯು ಡೋಂಟ್ ದೆನ್ ಯು ಆರ್ ನಾಟ್ ಮೆಂಟಲಿ ಸೇನ್ ಅಂತೆ. ಮಾನಸಿಕವಾಗಿ ಏನೋ ತೊಂದರೆ ಇದೆ, ಅದೇ ದುಃಖಕ್ಕೆ ಕಾರಣವಾಗ್ತದೆ. ಅದಕ್ಕೆ ಈ ದೃಶ್ಯವನ್ನು ಬೈಬೇಡಿ, ಅದಕ್ಕೆ ಒಂದು ಪರ್ಪಸ್ ಇದೆ. ಈ ಪ್ರಪಂಚಕ್ಕೆ ಅದರದೇ ಆದ ಒಂದು ಕಾರಣ ಇದೆ.
ದೇರ್ ಇಸ್ ಅ ಪರ್ಪಸ್ ಫಾರ್ ದಿಸ್ ಸೀನರಿ ಅದು ಹೇಳ್ತಾ ಇದ್ದಾರೆ. ಏನಕ್ಕೆ? ಅನುಭವಿಸಿ ಮುಂದೆ ಹೋಗೋದಕ್ಕೆ. ಅಲ್ಲಿಗಲ್ಲೇ ಬಿಟ್ಟು ಹೋಗ್ತಾ ಇರಬೇಕು. ಲಿಬರೇಷನ್, ಎಕ್ಸ್ಪೀರಿಯನ್ಸ್ ಅಂಡ್ ಲಿಬರೇಷನ್. ಮತ್ತೆ ಒಬ್ಬೊಬ್ರು ಒಂದೊಂದು ರೀತಿ ಅನುಭವಿಸುವಂತ ತಾಕತ್ತಿರುತ್ತೆ. ಎಲ್ರಿಗೂ ಒಂದೇ ತರ ತಾಕತ್ತಿರಲ್ಲ. ಇವಾಗ ನೋಡಿ, ಕತ್ಲಾದ್ರೆ ಕೇಳಿಸ್ಕೊತಾ ಇದ್ರ ಎಲ್ರು? ಕೇಳಿಸ್ಕೊ. ಕತ್ಲಾದ್ರೆ ನಮ್ಗೆ ನೋಡೋವಂಥ ದೃಷ್ಟಿ ಕಡಿಮೆ ಇರುತ್ತೆ. ಒಂದು ಬೆಕ್ಕಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ, ಒಂದು ಗೂಬೆಗೆ ಇನ್ನೂ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಒಂದೊಂದು ಪ್ರಾಣಿಗೂ ವಿಶೇಷವಾಗಿ ಅವಿಶೇಷವಾಗಿ ಇರುತ್ತೆ. ಅದಕ್ಕೆ ಮುಂದಿನ ಸೂತ್ರ ಹೇಳ್ತಾ ಇದ್ದಾರೆ, ವಿಶೇಷ ಅವಿಶೇಷ ಲಿಂಗ ಮಾತ್ರ ಅಲಿಂಗಾನಿ ಗುಣಪರ್ವಾಣಿ. ವಿಶೇಷ ಅವಿಶೇಷ ಲಿಂಗ ಮಾತ್ರ ಅಲಿಂಗಾನಿ ಗುಣಪರ್ವಾಣಿ. ಒಬ್ಬೊಬ್ಬರಿಗೂ ಒಂದೊಂದನ್ನು ಕೆಲವನ್ನ ಅನುಭವಿಸುವಂತ ಶಕ್ತಿ ಇರುತ್ತಲ್ಲ, ಆ ಶಕ್ತಿ ಒಬ್ಬರಿಗೆ ಇನ್ನೊಬ್ಬರಿಗೆ ಡಿಫರೆನ್ಸ್ ಇರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಬರ್ತಾರೆ ಗುರುಗಳು. ಇದು ತುಂಬಾ ಟೆಕ್ನಿಕಲ್ ಆಗಿ ಹೇಳ್ತಾರೆ. ಮಹರ್ಷಿ ಒಂದು ವಿಜ್ಞಾನಿ ತರ ಮಹರ್ಷಿ ಪತಂಜಲಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ ಇಲ್ಲಿ. ಪ್ರತಿಯೊಂದು ವಸ್ತುವಿಗೂ ನಿರ್ದಿಷ್ಟವಾದ ಗುಣಗಳಿದೆ, ಹಾಗೆ ಅನಿರ್ದಿಷ್ಟವಾದ ಗುಣಗಳು ಇದೆ ಅಂತ. ನಿರ್ದಿಷ್ಟವಾದ ಗುರುತಿದೆ, ಅನಿರ್ದಿಷ್ಟವಾದ ಗುರುತುಗಳು ಎರಡೂ ಇದೆ ಪ್ರತಿಯೊಂದು ವಸ್ತುವಿಗೂ. ವಸ್ತುವನ್ನು ಏನಂತಾರೆ? ದ್ರವ್ಯ ಅಂತಾರೆ. ಸಂಸ್ಕೃತದಲ್ಲಿ ದ್ರವ್ಯ ಅಂತ ಕರೀತಾರೆ. ದ್ರವ್ಯ ಗುಣ. ಇವಾಗ ಸಕ್ಕರೆ ದ್ರವ್ಯವಾದರೆ ಅದರಲ್ಲಿರುವ ಸಿಹಿ ಇದೆಯಲ್ಲ, ಅದು ಗುಣ. ಅರ್ಥ ಆಗ್ತಾ ಇದೆ? ಉಪ್ಪು ದ್ರವ್ಯವಾದರೆ ಅದರಲ್ಲಿರುವ ಆ ಲವಣಾಂಶ, ಆ ರುಚಿ ಇದೆಯಲ್ಲ, ಅದು ಗುಣ. ಅದು ಇದಕ್ಕೆ ಆಯುರ್ವೇದದಲ್ಲಿ ಒಂದು ದೊಡ್ಡ, ಅದಕ್ಕೊಂದು ಪುಸ್ತಕನೇ ಇದೆ, ದ್ರವ್ಯ ಗುಣಗಳ ಬಗ್ಗೆ ಒಂದು ಸಬ್ಜೆಕ್ಟ್ ಇದೆ ಆಯುರ್ವೇದದಲ್ಲಿ. ಸೊ ಪ್ರತಿಯೊಂದು ವಸ್ತುವಿಗೂ ಅದರದೇ ಆದ ಗುಣಗಳಿದೆ. ನಿರ್ದಿಷ್ಟವಾದ ಗುಣಗಳಿದೆ, ಕೆಲವು ನಿರ್ದಿಷ್ಟವಾದ ಗುಣಗಳು ಇಲ್ಲ, ಕೆಲವೆಲ್ಲ. ಇವಾಗ ಒಂದು ಕಪ್ ನೀರು ತಗೊಂಡ್ರಿ ಅನ್ಕೊಳ್ಳಿ, ನೀರಿನ ಗುಣ ಏನಪ್ಪಾ? ತಣ್ಣಗಿರೋ ನೀರು ಆಗ್ಬೋದು, ಬಿಸಿ ನೀರು ಆಗ್ಬೋದು. ಇಲ್ಲೇನಾಗ್ತಾ ಇದೆ? ಗುಣಗಳು ಬದಲಾಗ್ತಾ ಇದೆ. ನೀರು ಬದಲಾಗ್ತಾ ಇಲ್ಲ, ಅದ್ರ ಗುಣ ಬದಲಾಗ್ತಾ ಇದೆ. ಬಿಸಿ ನೀರು ಅಥವಾ ತಣ್ಣಗಿರೋ ನೀರು, ಬಿಸಿ ಇರ್ಬೋದು, ತಣ್ಣಗಿರ್ಬೋದು. ಒಂದು ಜ್ಯೂಸ್ ಕುಡಿದ್ವಿ ಅನ್ಕೊಳ್ಳಿ, ಆ ಜ್ಯೂಸಲ್ಲಿ ಸಿಹಿ ಕಡಿಮೆ ಇರ್ಬೋದು, ಸಿಹಿ ಜಾಸ್ತಿ ಇರ್ಬೋದು, ಆದ್ರೆ ಸಿಹಿ ಇದೆ, ಡಿಫರೆನ್ಸ್ ಇದೆ ಅಲ್ಲಿ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಅದಕ್ಕೆ ಗುರುಗಳು ಹೇಳ್ತಾರೆ, ವಿಶೇಷವಾಗಿದೆ ಅವಿಶೇಷ, ಲಿಂಗ ಅಲಿಂಗಾನಿ ಗುಣ ಪರ್ವಾಣಿ. ಸಕ್ಕರೆಯಲ್ಲಿ ಸಿಹಿ ಬದಲಾಗೋದಿಲ್ಲ, ಆದ್ರೆ ಸಿಹಿ ಬೇಕು ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಸಕ್ಕರೆ ಹಾಕೊಬಹುದು. ಅರ್ಥ ಆಗ್ತಾ ಇದೆಯಾ? ಸಕ್ಕರೆಯಲ್ಲಿ ಸಿಹಿ ಅನ್ನೋದು ಅದ್ರ ಇದೆ. ಸಿಹಿ ಬೇಕು ಅಂದ್ರೆ ಅದೇ. ಈ ಕೆಲವ್ರಿಗೆ ಹೆಚ್ಚಿಗೆ ಸಿಹಿ ತಿನ್ನೋರು ಇದ್ದಾರೆ, ಅವ್ರ ಕೆಪಾಸಿಟಿ ಬೇರೆ. ಅವರು ಹೆಚ್ಚಿಗೆ ಸಿಹಿ ತಿಂದ್ರೇನೆ ಅವ್ರಿಗೆ ಪರ್ಸೀವ್ ಆಗೋದು. ಕೆಲವರು ಹೆಚ್ಚಿಗೆ ಸಿಹಿ ತಿನ್ನಲ್ಲ, ಅಲ್ಲ ಶುಗರ್ ಬರ್ದೇ ಇದ್ರು ನಾ ಹೇಳ್ತಾರೆ. ಅರ್ಥ ಆಗ್ತಿದೆ ಅಲ್ಲ? ಕೆಲವ್ರಿಗೂ ಮೇಲು ಉಪ್ಪು ಹಾಕ್ಕೊಂತಾರೆ, ಮೇಲ್ಗಡೆ ಉಪ್ಪು ಹಾಕ್ಕೊಳ್ತಾರೆ ಊಟಕ್ಕೆ. ಯಾಕೆ ಹೇಳಿ? ಅವ್ರಿಗಿನ್ನ ಇವಾಗ ಹಾಕಿರೋ ಉಪ್ಪು ಸಾಲದವ್ರು. ಕೆಲವ್ರಿಗೆ ಹಾಕಿರೋ ಉಪ್ಪೇ ಜಾಸ್ತಿ ಆಗ್ಬಿಡುತ್ತೆ, ಅದಕ್ಕೆ ಉಪ್ಪು ಜಾಸ್ತಿ ಅಂತ ಹೇಳಿದೆ. ಒಬ್ಬೊಬ್ಬರು ಅನುಭವಿಸುವಂತಹ ಕೆಪಾಸಿಟಿ ಇದೆಯಲ್ಲ, ಅದರಲ್ಲಿ ಡಿಫರೆನ್ಸ್, ಎಕ್ಸ್ಪೀರಿಯನ್ಸ್ ಮಾಡೋದು ಡಿಫರೆನ್ಸ್ ಆಗ್ತದೆ. ನೀರಿನ ಒಂದು ಉಷ್ಣತೆಯನ್ನು ಕೂಡ ಬದಲಿಸಬಹುದು. ಇವಾಗ ನೀರಿನ ಉಷ್ಣತೆ ಇದೆ ನೋಡಿ, ಆ ಉಷ್ಣತೆ ಇದ್ರೇನೆ ಅದು ನೀರಾಗಿರೋದು. ನೀರಿಗೊಂದು ಉಷ್ಣತೆ ಇದೆ, ಕೇಳಿಸ್ಕೊತಾ ಇದ್ದೀರಾ? ರಿಯಲ್ ವಿತ್ ಮೀ. ನೀರಿಗೊಂದು ಉಷ್ಣತೆ ಇದೆ, ಆ ಉಷ್ಣತೆ ಇದ್ರೇನೆ ಅದು ನೀರಾಗಿರುತ್ತೆ. ಉಷ್ಣತೆ ಕಡಿಮೆ ಆಯ್ತು ಅನ್ಕೊಳ್ಳಿ, ಐಸ್ ಗಡ್ಡೆ ಆಗ್ಬಿಡುತ್ತೆ. ಉಷ್ಣತೆ ಜಾಸ್ತಿ ಆಯ್ತು ಅನ್ಕೊಳ್ಳಿ, ಆವಿ ಆಗ್ಬಿಡುತ್ತೆ. ಸೊ ಪ್ರತಿಯೊಂದು ವಸ್ತುವಿಗೂ ಅದರದೇ ಆದ ಗುಣಗಳಿದೆ. ಕೆಲವನ್ನು ಗುರುತಿಸ್ಬೋದು, ಕೆಲವು ಗುರುತಿಸಕ್ಕಾಗೋದಿಲ್ಲ. ಸೊ ಅದಕ್ಕೆ ಎಲ್ರದ್ದು ದೃಷ್ಟಿ ಒಂದೇನೆ, ಪ್ರತಿಯೊಬ್ಬರದ್ದು ದೃಷ್ಟಿ ಒಂದೇನೆ ಇಲ್ಲಿರೋದು, ಆದರೆ ನೋಡುವಂತ ಶಕ್ತಿ ಬೇರೆ ಬೇರೆ ಇರುತ್ತೆ. ತುಂಬಾ ಟೆಕ್ನಿಕಲ್ ಆಗಿದೆ ಈ ಸಬ್ಜೆಕ್ಟ್ ಇದು.
ನೋಡುವಂಥ ಶಕ್ತಿ ಬೇರೆ ಬೇರೆ ಇರುತ್ತೆ. ನನ್ನ ಅನುಭವಕ್ಕೆ ನಾನು ಅನುಭವಿಸುವಂಥ ನನ್ನ ತಾಕತ್ಗೂ ನನ್ನ ಪಕ್ಕದಲ್ಲಿರೋರಂತ ಅನುಭವಿಸುವಂಥ ತಾಕತ್ಗೂ ಬೇರೆ ಥರ ಇರುತ್ತೆ. ಪರ್ಸೆಪ್ಷನ್ ವೇರೀಸ್, ಎಕ್ಸ್ಪೀರಿಯನ್ಸ್. ಒಬ್ಬೊಬ್ಬರು ಒಂದೊಂದು ರೀತಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಈ ಪ್ರಪಂಚವನ್ನ. ಅರ್ಥ ಆಗ್ತಾ ಇದೆಯಾ? ಸೊ ಇಷ್ಟು ಸಾಕು ಇವತ್ತಿಗೆ. ತುಂಬ ಜಾಸ್ತಿ ಆಗ್ಬಿಟ್ರೆ ಕಷ್ಟ ಆಗ್ತದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಲಿಸನಿಂಗ್. ಜೈ ಗುರುದೇವ್. ಓಂ ನಮಃ ಶಿವಾಯ.